ಇದು ನೋಡಿ, ಈಗ ಒಂದು ಸೊಳ್ಳೆ ಹೇಗುಂಟು ಅಂತ ನೋಡು ಇದು. ಸೂಪರ್ ಉಂಟು ಮಾತ್ರ. ಸಿಹಿ ಜೇನಿನಾಗ ಉಂಟು ಇದು. ಜೇನಿನ ಸಿಹಿ, ಜೇನು ಹಲಸಿನ ಹಣ್ಣು, ಹೊಸ ಫಲ ಕೂಡ ಸೂಪರ್. ಇದನ್ನು ಹೀಗೆ ತಿಂದು ಮುಗಿಸಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತಿಗೆ ಬೆಳಗ್ಗೆ ನಾವಿಲ್ಲಿ ಕೆಲಸಕ್ಕೆ ಹೊರಟಿದ್ದೇವೆ. ಇಲ್ಲಿ ಅಮ್ಮ ಬೇಲಿಗೆ ಬಂದ ಈ ಬಳ್ಳಿಗಳನ್ನೆಲ್ಲ ತೆಗಿತಾ ಇದ್ದಾರೆ. ಅದೆಂತ ಬಳ್ಳಿ ಅದರ ಹೆಸರು ಗೊತ್ತಿಲ್ಲ. ಅದು ಈ ಬೇಲಿಯ ಗಿಡಗಳನ್ನೆಲ್ಲ ಬೆಂಡು ಮಾಡಿ ರೋಡ್ ಸೈಡಿಗೆ ಬಗ್ಗಿಸಿ ಬಿಡ್ತದೆ. ಹಾಗಾದ್ರೆ ಮತ್ತೆ ರೋಡಲ್ಲಿ ಆಚೆ ಹೋಗೋವರಿಗೂ ಸಹ ಕಷ್ಟ. ಆಗ ಬಳ್ಳಿಯನ್ನೆಲ್ಲ ಈಗ ಕಡಿದು ತೆಗಿತಾ ಇರುದು. ಈ ಜಾಗದಲ್ಲಿ ಒಂದು ಮುಳ್ಳಿನ ಬಳ್ಳಿ ಸಹ ಬರ್ತದೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಅದೆಲ್ಲ ಈಚೆ ನಮ್ಮ ಮೈಗೂ ಸಹ ತಾಗ್ತದೆ. ಈ ಸೈಡಿಗೆ ಬಂದ್ರೆ ಅದನ್ನೆಲ್ಲ ತೆಗೆಯಿದ್ರೆ ಇಲ್ಲಿ ನಮ್ಗೆ ಇಲ್ಲಿ ಸಪೂರದ ಜಾಗ ಇದೆ. ಈ ಸೈಡಿಂದ ತೆಂಗಿನಕಾಯಿ ಏನಾದ್ರೂ ಆಚೆ ಈಚೆ ಹೊತ್ತುಕೊಂಡು ಹೋಗುವಾಗ ಮೈಗೆಲ್ಲ ಪರಚುತ್ತದೆ ಆಯ್ತಾ. ಇದಕ್ಕೋಸ್ಕರ ಎಲ್ಲ ತೆಗೀತಾ ಇರುದು. ನಾನು ಅವಾಗ ಇದೆಂತ ಬೇಸಿಗೆಯಲ್ಲೂ ತೆಗಿತಾನೆ ಇರ್ತೇನೆ. ಈಗ ಮಳೆ ಬಂದಿದೆ ಅಂತ ಅಲ್ಲ, ಅದೆಲ್ಲ ಮೈಗೆ ಆಗ್ತದೆ. ಅದೇ ಅಂಥದ್ದೆಲ್ಲ ಯಾವಾಗ ಕಡಿದ್ರು ಕೂಡ ಏನು ಸಮಸ್ಯೆ ಆಗುದಿಲ್ಲ. ನಮ್ಮ ಹೂವಿನ ಗಿಡ ಆದ್ರೆ ಅದಕ್ಕೆ ಒಂದು ಟೈಮ್ ಅಂತ ಇದೆ ಅಲ್ಲ ಕಡಿಲಿಕ್ಕೆ. ಇಂಥ ಗಿಡಗಳಿಗೆ ಏನು ಸಮಸ್ಯೆ ಇಲ್ಲ. ಇಲ್ಲಿ ರೋಡ್ ಸೈಡ್ ಅಲ್ಲಿ ನಾವು ಸಹ ಹೋಗ್ತೇವೆ, ಬೇರೆ ಸಹ ಅಲ್ಲಿ ಉಪದ್ರ ಆಗುವ ಹಾಗೆ ಇರಬಾರ್ದು ಅಂತ ನಾನು ಕಡಿತಾನೆ ಇರ್ತೇನೆ ಅವಾಗ. ರೋಡಿಗೆ ಹೀಗೆ ಬಿದ್ದಿದೆ, ಅದಕ್ಕೆ ತೆಗಿಲಿಕ್ಕೆ ಅಂತ ಬಂದದ್ದು. ಹಾ, ಲಾಯ್ಕಿದ್ದದು. ಕಳೆದ ವರ್ಷ ಶುರುವಾದ ರೀ. ಈ ಮರದಲ್ಲಿ ಹಲಸಿನಕಾಯಿ ಆಗಿದೆ ಆಯ್ತಾ, ಒಂದು 10 ಎಲ್ಲ ಇರ್ಬಹುದು. ಒಳ್ಳೇದುಂಟು. ಕಳೆದ ಸಲ ಫಸ್ಟ್ ಟೈಮ್ ಆದ್ದು, ಈ ಸಲ 2ನೇ ಸಲ. ಮಂಗನ ವಾಸಸ್ಥಳ ಇದು, ಕಾರಣ ಈ ಸಲ ತಿನ್ಲಿಕ್ಕೆ ಸಿಗ್ತದ ಗೊತ್ತಿಲ್ಲ. ನೋಡಿ ಇಲ್ಲಿ ಹಲಸಿನಕಾಯಿ ಆದದನ್ನ ನೋಡಿ ತಿಂದು ಬಿಟ್ಟಿದೆ ಆಯ್ತಾ. ಹಂದಿ ಬಂದದ ಅಮ್ಮ? ಅದು ಎಳತ್ತಾನೆಲ್ಲ ತಿಂದದು. ಎಂತ ಬಂದ? ಹಂದಿ ಅದಕ್ಕಷ್ಟೇ ಹೇಳಿ. ಹಂದಿ ಬಂದೆಲ್ಲ ತಿಂದ ಹಾಕಿದೆ ನೋಡಿ. ಬೇರೆ ಎಂತ ದಾರಿಂಗಂತೂ ನನಗೆ ಡೌಟ್ ಇತ್ತು ಇಲ್ಲಿ ಸಿಕ್ಕಾಳಿ. ಈ ತರ ಕಳಗೆ ಆಗ್ತದೆ ಈ ಮರದಲ್ಲಿ. ಫಸ್ಟ್ ಆದದಲ್ಲ ಇದು. ತಿನ್ಲಿಕ್ಕೆ ಸಿಗುದಿಲ್ಲ. ಎಷ್ಟು ಮಾಡಿದ್ರೆ ಬೇರೆ ತಿಂತದೆ. ಹಾಗಾಗಿ ಇದನ್ನೇ ತಿನ್ಲಿದು ಅಲ್ಲ, ತಪ್ಪು. ಇಲ್ಲಿ ಕಳಗೆ ಎಷ್ಟು ಚಂದ ಆದದು ಅಲ್ಲ. ಅದು ತಗೋಣ ಇಲ್ಲಿಗೆ ಬಪ್ಪಲ ಅಭ್ಯಾಸ ಅದಿಲ್ಲದಾರು ಒಕ್ಕಲ್ಲ. ಒಂದೇ ಬತ್ತು. ಇಲ್ಲಿ ಮರ ಕಡ್ದದನ್ನು ಹಾಕಿದ್ದು ಇಲ್ಲೇ ಇತ್ತು. ಇಲ್ಲಿ ಹುಲ್ಲು ತುಂಬಿದ್ರೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಮೇಲೆ ಹಾಕ್ತಾ ಇರುದು. ಅದಕ್ಕೆ ಅಕ್ಲಂಗ ಬಜಾವು ಬೀಳ್ತೇಳಿ ಕಡ್ದು ಇದೆ. ಹಾಗೆ ಬಿಸಿಲಾಗ್ಬೇಕಾದ್ರೆ ಆಚೆ ಹೋಗ್ಬೇಕು. ಇಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ. ಇವಾಗ್ಲೇ ಸೆಕೆಯಲ್ಲಿ ಕೂಡುದಿಲ್ಲ. ಇದ್ರನ್ನೆಲ್ಲ ಒಂದು ಅಳಿಸುವ ಕೆಲಸ ತುಂಬಾ ಕಷ್ಟ ಆಯ್ತು ಈ ಜಾಗದಲ್ಲಿ. ಮುಳ್ಳ ಅಂತ ನನ್ನ ಮೈಗೆಲ್ಲ ಪರಚಿದೆ. ಡ್ರೆಸ್ಸಿನ ಮೇಲಿಂದಲೇ ಒಳಗಿಗೆ ತಾಗಿದೆ. ಅಷ್ಟು ಉರಿತದೆ. ಸೆಕೆಯಲ್ಲಿ ಕೂಡುದಿಲ್ಲ ಉರಿಯುದ್ರಲ್ಲಿ. ಅದು ಮ್ಯಾಂಜಿಯಂ. ಬೇಡ ಅದಲ್ಲೇ ಇದ್ದರೆ ಹುಲ್ಲು ಭಾರ ಇದೆ. ನಮ್ಮಲ್ಲಿ ಪೇರಳೆ ಗಿಡ ಇರ್ಲಿಲ್ಲ ಆಯ್ತಾ. ಅಲ್ಲ, ತೋಟದಲ್ಲಿ ಇತ್ತು. ತೋಟದಲ್ಲೆಲ್ಲ ಅದು ತೋಟಕ್ಕೆ ಉಪದ್ರ ಅಂತ ಇದ್ದದನ್ನೆಲ್ಲ ಕಡ್ದದ್ದು. ಹಾಗೆ ಅಲ್ಲಿ ಮತ್ತೆ ಸಿಗುದು ಸಹ ಇಲ್ಲ. ಇವಾಗ ಇಲ್ಲಿ ಬೀಜ ಬಿದ್ದು ಅದರಷ್ಟೇ ಒಂದು ಗಿಡ ಆಗಿತ್ತು. ಅದು ಇಲ್ಲಿ ಉಂಟು. ಈಗ ಉಪದ್ರ ಆಗುವಾಗ ಇದು ಸಹ ತೆಗಿಬೇಕಾಗ್ತದೆ. ಈ ಜಾಗದಲ್ಲಿ ನಡುವಲ್ಲಿದೆ ಅಲ್ಲ, ಹಾಗೆ ಒಂದು ಸೈಡಲ್ಲಿ ಇದ್ರೆ ತೊಂದ್ರೆ ಇಲ್ಲ. ಸರ್ತಿ ಅಕ್ಕಾಳಿ ಇದರಲ್ಲಿ ಅಲ್ಲ.
ಕಮ್ಯುನಿಸ್ಟ್ ಎಲ್ಲ ಬರುದಿಲ್ಲ, ಇದು ಹೇಳಿದ್ರೆ ಎಲ್ಲ ಕಡ್ದೇ ತೆಗಿಬೇಕಷ್ಟೇ. ನೋಡು, ಮಳೆಗೆ ಬರ್ಬೋದೇನ, ಒದ್ದೆ ಆಗಿ ಬೊದಲಿದ ಮೇಲೆ ನೆಲ ಎಲ್ಲ ಕಟ್ಟಾಗಿ ಬರ್ತದೆ. ಇಲ್ಲಿ ಹೊಸ ಫಲ ಹಲಸಿನ ಹಣ್ಣು ಆಗಿದೆ, ಕಾಯಿದ್ದದ್ದು ಹಣ್ಣಾಗಿದೆ, ಹಾಗೆ ಅದನ್ನು ಕಟ್ ಮಾಡ್ಲಿಕ್ಕೆ ಹೊರಟದ್ದು. ಸ್ಮೂತ್ ಇದೆ ಆಯ್ತಾ ನೋಡಿ, ಇದ್ರನ್ನು ಹೀಗೆ ಮಾಡಿದ್ರೆ ಬರ್ತದೆ, ಭಾರಿ ಸ್ಮೂತ್. ಇದ್ರನ್ನು ಸೊಳ್ಳೆ ಎಲ್ಲ ತೆಗಿಲಿಕ್ಕೆ ಕಷ್ಟ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಹೌದು, ಭಾರಿ ಸ್ಮೂತ್ ಉಂಟು. ಇದನ್ನ ಈಗ ಸ್ವಲ್ಪ ಅಜಪ್ಪಿ ಹಾಕುವ, ಇದನ್ನೆಲ್ಲ ಹಲಸಿನ ಹಣ್ಣನ್ನು. ಹೇಗುಂಟಂತ ಈಗ ನೋಡ್ಬೇಕು. ನಾನು ಅದ್ರನ್ನು ಹೇಗುಂಟಂತ ಹೇಳಲಿಕ್ಕೆ ಎಲ್ಲದಕ್ಕೆ ಇವ್ರು ಒಳ್ಳೆ ಜನ. ಅವರಿಗೆ ಎಷ್ಟು ಈಗ ಯಾವ್ದಾದ್ರು ಅಡುಗೆ ಆದ್ರೆ ಯಾವ್ದಾದ್ರು ಅವರ ನಾಲಿಗೆಗೆ ಅಷ್ಟು ಬೇಗ ಒಂದು ಒಳ್ಳೇದಂತ ಇರುದಿಲ್ಲ. ಹಾಗೆ ಅವ್ರು ಹೇಳಿದ್ರೆ ಸರಿ. ಮಾಡಿದ್ದನ್ನೆಲ್ಲ ಒಳ್ಳೇದು ಅಂತ ಹೇಳೋ ಅಭ್ಯಾಸ ಇಲ್ಲ. ಯಾವ್ದು ಒಳ್ಳೇದಾಗಿದೆ ಅವರು ಮಾಡಿದ್ದನ್ನು ಮಾತ್ರ ಒಳ್ಳೇದಂತ ಹೇಳಿ, ಒಳ್ಳೇದಿಲ್ಲದನ್ನು ಒಳ್ಳೇದಿಲ್ಲ ಅಂತ ಹೇಳುದು. ನಿಂಗ ಮಾಡಿದ್ದಾರೆ. ಇದನ್ನು ನೋಡಿ, ಇದನ್ನು ಈಗ ಒಂದು ಹಲಸಿನ ಸೊಳೆಯನ್ನು ತಗೊಳ್ಬೇಕು. ಇದರ ನಿಧಾನವಾಗಿ ಇದರಲ್ಲಿರುವ ಎಂತ ಹುಳ ಇದ್ದ ಇದರ ಹೀಗೆ ಇದನ್ನೆಂತ ಹೇಳುದು, ಗೂಂಜು ಅಲ್ಲ, ಗೂಂಜಲ್ಲ, ಬದುಂಕುಳು, ನಾರು ನಾರ. ಇದನ್ನೆಲ್ಲ ತೆಗಿಬೇಕು. ಇದನ್ನು ತೆಗೆದ ಮೇಲೆ ಇದನ್ನು ಹೀಗೆ ಓಪನ್ ಮಾಡ್ಬೇಕು. ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಹಲಸಿನ ಈ ಬೀಜ ಬೇಳೆ ಸಿಗ್ತದೆ. ಇದನ್ನು ಹೀಗೆ ತೆಗೆದು ಬಾಯಿಗೆ ಹಾಕಿಬೇಕು. ಇದನ್ನು ತೆಗೆದು ಎಂಬಲ್ಲಿಗೆ ಹಲಸಿನ ಹಣ್ಣು ಸೊಳ್ಳೆಯನ್ನ ಜಪ್ಪಿ ಆಗ್ತದೆ. ಇದನ್ನು ನೋಡಿ ಹೀಗೆ ಇರ್ತದೆ. ಈಗ ಒಂದೊಂದೇ ಈಗ ಇನ್ನು ಕಟ್ ಮಾಡ್ಲಿಕ್ಕೂ ಸೌರಿಲಿ ಕೂತು ತೋರಿಸ್ತಾರೆ. ತೋರಿಸ್ತೀರಾ? ಹೀಗೆ ತೆಗಿಬೇಕು. ಹಲಸಿನ ಹಣ್ಣು ಅಂತ ಹೇಳಿದ್ರೆ ಬಹಳ ತಾತ್ಸಾರ ಉಂಟು. ನಿಜವಾಗಿ ಇದರ ಬಹುಪಯೋಗಿ ಒಂದು ಹಣ್ಣು ಇದು. ಇದರಿಂದ ನಾವು ಹಲಸಿನ ಹಣ್ಣು ಕೊಟ್ಟಿಗೆ ಮಾಡಬಹುದು, ಸುಟ್ಟವು ಮಾಡಬಹುದು. ಇದರ ಕಾಯಿಯಿಂದ ನಾವು ಎಂತ ಹೇಳುದು ಅದಕ್ಕೆ, ದೋಸೆ ಮಾಡ್ಲಿಕ್ಕೆ ಆಗ್ತದೆ. ಕಾಯಿಯಿಂದ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಹುರಿಲಿಕ್ಕೆ ಆಗ್ತದೆ. ಕಾಯಿ ಹಪ್ಪಳ ಆಗ್ತದೆ, ಸೋಂಟೆ ಆಗ್ತದೆ. ಸೋಂಟೆ ಅಂದ್ರೆ ಪಕ್ಕ ಹೊಡಿಲಿಕ್ಕೆ ಇರುದಲ್ಲ, ತಿನ್ಲಿಕ್ಕಿರುದು. ಹಾಗೆ ಇದರ ಬಹು ಉಪಯೋಗಿ ಇದು ಉಂಟು. ಈ ಹಲಸಿನ ಹಣ್ಣು ಇದರ ಹಲಸಿನ ಈ ಬೇಳೆಯನ್ನು ಇದನ್ನು ಹೋಳಿಗೆ ಮಾಡ್ಲಿಕ್ಕೆ ಆಗ್ತದೆ. ಸೌತೆಕಾಯಿ ಒಟ್ಟಿಗೆ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ರೆ ಬಾರಿ ಒಳ್ಳೇದಾಗ್ತದೆ. ಹಲಸಿನ ಕಾಯಿ ಡಯಾಬಿಟಿಕ್ಗೂ ಬಹಳ ಒಳ್ಳೆಯದು. ಇದರಿಂದ ಇದು ಶುಗರ್ ಕಂಟ್ರೋಲ್ ಆಗ್ತದೆ. ಇದರ ಬೀಜವೂ ಹಾಗೆ ತುಂಬಾ ಪ್ರೋಟೀನ್ ಯುಕ್ತ. ಹೀಗೆ ಬಹುಪಯೋಗಿ ಒಂದು ಹಣ್ಣು ಇದು. ನೋಡಿ ಈಗ ಒಂದು ಸೊಳ್ಳೆ ಹೇಗುಂಟು ಅಂತ ನೋಡೋ ಇದು. ಸೂಪರ್ ಉಂಟು ಮಾತ್ರ. ಸಿಹಿ ಜೇನಿನಾಗ ಉಂಟು ಇದು. ಜೇನಿನ ಸಿಹಿ, ಜೇನು ಹಲಸಿನ ಹಣ್ಣು, ಹೊಸ ಫಲ ಕೂಡ ಸೂಪರ್. ಇದನ್ನು ಹೀಗೆ ತಿಂದು ಮುಗಿಸ್ಬೋದು. ಬುತ್ತಿಯಲ್ಲಿ ಫ್ರಿಜ್ ಅಲ್ಲಿ ತೆಗ್ದಿಟ್ರೆ ಇನ್ನು ಒಳ್ಳೇದಾಗ್ತದೆ. ಕೋಲ್ಡ್ ಆಗಿ ಸೂಪರ್. ಹೌದು, ಸೆಕೆ. ಒಂಥರ ಮಿಲ್ಕ್ ಶೇಕ್ ಮಾಡ್ಲಿಕ್ಕೂ ಆಗ್ತದೆ. ನಾವು ಮಾಡಿದ್ದೆ, ಒಳ್ಳೆ ಆಗ್ತದೆ. ಮಾವಿನ ಹಣ್ಣು ಮತ್ತೆ ಎರಡು ಮಿಕ್ಸ್ ಮಾಡಿ ಎಲ್ಲ ಮಾಡಿದ್ದು. ಮತ್ತೆ ಇದು ಮಾತ್ರ ಹಾಗೆ. ಭಾವಪ್ರಕಾಶ ನಿಘಂಟು ಪುಸ್ತಕದಲ್ಲಿ ಇದನ್ನು ಹಲಸಿನಕಾಯಿಯನ್ನು ಸಂಸ್ಕೃತದಲ್ಲಿ ಮುಖ್ಯವಾಗಿ ಪನಸ ಅಂತ ಕರೆಯುವಂತಹದ್ದು. ಪನಸ ಕಂಟಕೀ ಫಲ, ಫಲಸೋ ಅತಿ ಬೃಹತ್ ಫಲ. ಇದಕ್ಕೆ ಕಂಟಕೀ ಫಲ ಅಂತ ಸಹ ಹೆಸರು. ಯಾಕಂದ್ರೆ ಸುತ್ತಲೂ ಮುಳ್ಳುಗಳುಂಟಲ್ಲ, ಅದ್ರನ್ನು ಹಿಡಿಯುವಾಗ ಕಂತುತ್ತದೆ, ಅದಕ್ಕೆ ಕಂಟಕೀ ಫಲ ಅಂತ. ಬೃಹತ್ ಫಲ ಅಂದ್ರೆ ದೊಡ್ಡ ಹಣ್ಣು, ದೊಡ್ಡದಾಗಿರ್ತದೆ ಹಲಸಿನಕಾಯಿ ಅಥವಾ ಹಲಸಿನ ಹಣ್ಣು, ಅದಕ್ಕೆ ಆತರ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಇದರ ಗುಣಕರ್ಮಗಳನ್ನು ಹೇಳಲಿಕ್ಕೆ ಹೋದ್ರೆ, ಪನಸಂ ಶೀತಲಂ ಪಕ್ವಂ ಸ್ನಿಗ್ಧಂ ಪಿತ್ತಾನಿಲಾಪಹಂ. ಇದನ್ನು ಶೀತಲ ಅಂತ ಹೇಳಿದ್ದಾರೆ. ಪಕ್ವ ಹಣ್ಣಾದಂತ ಹಲಸಿನ ಹಣ್ಣು ಸ್ನಿಗ್ಧ ಆಗಿರ್ತದೆ. ಮತ್ತು ಪಿತ್ತಾನಿಲಾಪಹ, ಪಿತ್ತವಾತ ದೋಷಗಳನ್ನು ಇದು ಕಡಿಮೆ ಮಾಡ್ತದೆ ಅಂತ ಹೇಳಲಿಕ್ಕೆ ಭಾವಪ್ರಕಾಶ ನಿಘಂಟು ಅಲ್ಲಿ ತಿಳಿಸಿದ್ದಾರೆ. ಇಷ್ಟಲ್ಲದೆ ತರ್ಪಣಂ ಬ್ರಹ್ಮಣಂ ಸ್ವಾದುಂ ಮಾಂಸಲಂ ಶ್ಲೇಷ್ಮಲಂ ಭೃಶಂ. ಇದು ತರ್ಪಣ ಮಾಡ್ತದೆ. ಬ್ರಹ್ಮಣ ಅಂದ್ರೆ
ಒಂದು ತೂಕ ಜಾಸ್ತಿ ಮಾಡುವಂಥದ್ದು ಅಥವಾ ಬಲ್ಯ ಅಂತ ಸಹ ಹೇಳ್ಬೋದು, ಹಾಗೆ ಸಹ ಹೇಳಿದ್ದಾರೆ. ಸ್ವಾದು ಮಾಂಸಲಂ, ಸ್ವಾದು ಅಂದ್ರೆ ಇದು ಮಧುರ ರಸ, ತುಂಬಾ ಒಂದು ಖುಷಿಪಟ್ಟು ಎಲ್ಲರೂ ತಿನ್ನುವಂತಹ ಒಂದು ಹಣ್ಣು. ಅಷ್ಟಲ್ಲದೆ ಶ್ಲೇಷ್ಮಲಂ ಮತ್ತೆ ಮಾಂಸಲಂ, ಮಾಂಸಲಂ ಅಂತಂದ್ರೆ ಮಾಂಸಗಳ ವೃದ್ಧಿ ಮಾಡ್ತದೆ ನಮ್ಮ ದೇಹದ. ಹೀಗೆಲ್ಲ ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ ನೋಡಿ. ಇದಲ್ಲದೆ ಮತ್ತು ಸುಮಾರು ಉಪಯೋಗಗಳನ್ನು ಹೇಳ್ತಾರೆ. ಪನಸೋದ್ಭೂತ ಬೀಜಾನಿ ವೃಷ್ಯಾಣಿ ಮಧುರಾಣಿ ಚ. ಅಷ್ಟಲ್ಲದೆ ಆಮಂ ತದೇವ ವಿಷ್ಟಂಬಿ ವಾತಲಂ ತುವರಂ ಗುರು ಗುರೂಣಿ ಬದ್ಧವಿಟ್ಕಾನಿ ಸೃಷ್ಟಮೂತ್ರಾಣಿ ಸಂವದೇತ್. ಇಷ್ಟೆಲ್ಲ ಹಲವಾರು ಉಪಯೋಗಗಳನ್ನು ಹೇಳಿ ಇದ್ರ ಜೊತೆಗೆ ಯಾರಿದನ್ನು ತೆಕೊಳ್ಬಾರ್ದು, ವರ್ಜ್ಯರು ಯಾರು ಅಂತ ಕೂಡ ಹೇಳಿದ್ದಾರೆ ನೋಡಿ. ವಿಶೇಷಾತ್ ಪನಸೋ ವರ್ಜ್ಯೋ ಗುಲ್ಮಾಭಿರ್ ಮಂದವಹ್ನಿಭಿ. ಗುಲ್ಮ ಅಂದ್ರೆ ಗುಲ್ಮ ರೋಗ ಅಂತ. ಇದಲ್ಲದೆ ಮುಖ್ಯವಾಗಿ ಮತ್ತೊಂದು ನೋಡ್ಬೇಕಾಗಿರುವಂತಹದ್ದು ಮಂದವಹ್ನಿ. ಮಂದವಹ್ನಿ ಅಂತಂದ್ರೆ ಯಾರಿಗೆ ಅಗ್ನಿ ಕಡಿಮೆ ಇರ್ತದೆ ಅಥವಾ ಅವರ ಡೈಜೆಸ್ಟಿವ್ ಪವರ್ ಕಡಿಮೆ ಇರ್ತದೆ, ಅವರಿಗೆ ಹಸಿವು ಕಡಿಮೆ ಇರ್ತದೆ, ಅಂತವರು ಇದನ್ನು ತೆಕೊಳ್ಳಿಕ್ಕೆ ಹೋಗ್ಬಾರ್ದು, ವರ್ಜ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಹಲಸಿನ ಹಣ್ಣು ಇದನ್ನು ತೆಕೊಳ್ಬೇಕಾದ್ರೆ ನಿಮ್ಗೆ ಹಸಿವೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ತೆಕೊಳ್ಳಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ಗುರು. ಹಿಂದಿನ ಲೈನಲ್ಲೇ ಹೇಳಿದ್ದಾರೆ ಇದನ್ನು, ಒಂದು ಲೈನಲ್ಲಿ ವಾತಲಂ ತುವರಂ ಗುರು ಹಾಗೆಲ್ಲ ಹೇಳಿರುವ ಕಾರಣ ನಿಮ್ದು ಹಸಿವೆಲ್ಲ ಸರಿ ಇದ್ರೆ ತೆಕೊಳ್ಬಹುದು. ಹಸಿವು ಸರಿ ಇಲ್ಲದೆ ಇದನ್ನು ತೆಕೊಂಡ್ರೆ ಅಗ್ನಿಮಾಂದ್ಯ ಆಗ್ತದೆ. ಅಗ್ನಿಮಾಂದ್ಯ ಆದ್ರೆ ನಿಮ್ಮ ಡೈಜೆಷನ್ ಕಮ್ಮಿ ಆಗ್ತದೆ ಮತ್ತು ಹಲವಾರು ಬೇರೆ ರೋಗಗಳಿಗೆ ಅದು ಕಾರಣ ಆಗ್ತದೆ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.